ಇನ್ನು ಉಗ್ರರ ವಿರುದ್ಧ ಭಾರತೀಯ ಸೇನೆಯಿಂದ ಪ್ರತೀಕಾರದ ಹಿನ್ನೆಲೆಯಲ್ಲಿ ಉಗ್ರರು ಈಗ ರಣಹೇಡಿ ಉಗ್ರರು ಗಡಿಯಿಂದ ಎಸ್ಕೇಪ್ ಆಗಿದ್ದಾರೆ, ಬೆದರಿ ಕಂಗಾಲಾಗಿದ್ದಾರೆ ಪಾಕ್ ಉಗ್ರರು ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಗಡಿಯಿಂದ ಉಗ್ರರು ಎಸ್ಕೇಪ್ ಆಗಿದ್ದಾರೆ, ಪಾಕ್ ಗಡಿಯಿಂದ ಭಯೋತ್ಪಾದಕರು ರಣಹೇಡಿಗಳಂತೆ ಪರಾರಿಯಾಗಿದ್ದಾರೆ ಅಂತ. ಯಾಕಂದ್ರೆ ಈ ಉಗ್ರರಿಗೆ ಧೈರ್ಯವಾಗಿ ಎದುರು ನಿಂತು ದಾಳಿ ನಡೆಸುವಂತಹ ತಾಕತ್ತಿಲ್ಲ. ಭಾರತೀಯ ಸೇನೆಯ ದಾಳಿ ಭೀತಿಯಿಂದ ಈಗ ಉಗ್ರರು ಎಸ್ಕೇಪ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ. ಗಡಿಯಿಂದ ಪಾಕ್ನೊಳಗಡೆ ಈಗ ರಣಹೇಡಿ ಉಗ್ರರು ಓಡಿ ಹೋಗಿದ್ದಾರೆ ಅಂತ. ಅವರಿಗೆ ಪಾಕ್ ಬಿಟ್ರೆ ಬೇರೆ ಜಾಗ ಇಲ್ಲ, ಅಷ್ಟು ಸುರಕ್ಷಿತವಾದಂತಹ ಪ್ರದೇಶ ಉಗ್ರರಿಗೆ ಬಹುಶಃ ಯಾವುದು ಕೂಡ ಇಲ್ಲ. ಹೀಗಾಗಿ ಉಗ್ರರ ವಿರುದ್ಧ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ ತಕ್ಷಣ ಅವರಿಗೆ ಯುದ್ಧದ ಮೂಲಕ ಅಥವಾ ಭಾರತೀಯ ಸೇನೆಯನ್ನ ಎದುರು ಫೈಟ್ ಮಾಡುವಂತಹ ಯಾವುದೇ ತಾಕತ್ತಿಲ್ಲ ಉಗ್ರರಿಗೆ. ಏನಿದ್ರು ಕೂಡ ಯಾರಿಗೂ ಗೊತ್ತಾಗದೇ ಇರೋ ರೀತಿ ಎಲ್ಲರೂ ಮಲ್ಕೊಂಡಿರುವಾಗ ಅಥವಾ ಯಾರು ಪ್ರಯಾಣ ಮಾಡ್ತಿದ್ದಾಗ ಹೋಗಿ ಬಾಂಬ್ ಹಾಕೋದು ಅಥವಾ ಆತ್ಮಾಹುತಿ ಬಾಂಬ್ ದಾಳಿ ನಡೆಸೋದು ಇಷ್ಟೇ ಅವರ ಕೈಲಾಗುವಂಥದ್ದು. ಹೀಗಾಗಿ ಬನ್ನಿ ನಮ್ಮನ್ನ ಎದುರಿಸಿ ಅನ್ನುವಂತಹ ಕರೆಯನ್ನ ಸೇನೆ ಕೊಟ್ಟಾಗ, ಸೇನೆ ಕಾರ್ಯಾಚರಣೆಗೆ ಇಳಿದಾಗ ಅದನ್ನ ತಮ್ಮ ತಾಕತ್ತಿನ ಮೂಲಕ ಎದುರಿಸುವಂತಹ ಧೈರ್ಯ ಅವರಲ್ಲಿ ಇಲ್ಲ. ಹೀಗಾಗಿ ಹೆದರಿ ಕಂಗಾಲಾಗಿ ರಣಹೇಡಿಗಳಂತೆ ಉಗ್ರರು ಪಾಕಿಸ್ತಾನದ ಒಳಗಡೆ ತಮ್ಮ ಒಂದು ಸುರಕ್ಷಾ ನೆಲೆಯ ಒಳಗಡೆ ಓಡಿ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗಿದೆ. ಈಗ ನಮ್ಮ ಜೊತೆಗೆ ಕರ್ನಲ್ ಪ್ರಹ್ಲಾದ್, ನಿವೃತ್ತ ವಿಂಗ್ ಕಮಾಂಡರ್ ಪ್ರಹ್ಲಾದ್ ರಾವ್ ಅವರು ಈಗ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಪ್ರಹ್ಲಾದ್ ರಾವ್ ಅವರೇ, ಈಗ ಕಾರ್ಯಾಚರಣೆ ಮುಂದುವರಿತಾ ಇದೆ. ಸೇನೆ ಒಂದು ಮುನ್ಸೂಚನೆಯನ್ನ ಕೊಟ್ಟಿದೆ, ಭಾರಿ ಕಾರ್ಯಾಚರಣೆ ಇದು ಅಂತ ಹೇಳಲಾಗ್ತದೆ. ಯಾಕಂದ್ರೆ ಅಲ್ಲಿದ್ದಂತಹ ಜನರನ್ನೆಲ್ಲ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ ಒಂದು. ಆಮೇಲೆ ಅಲ್ಲೆಲ್ಲೂ ಕೂಡ ವಾಹನ ಸಂಚಾರ ಬೇಡ, ಸ್ಥಗಿತಗೊಳಿಸಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದೆ. ಬಹುಶಃ ದೊಡ್ಡ ಕಾರ್ಯಾಚರಣೆಗೆ ಮುನ್ನೆಚ್ಚರಿಕೆಯನ್ನ ಕೈಗೊಳ್ತಾ ಇದೆ ಸೇನೆ ಅಂತ ಅಂದ್ಕೊಳ್ಬಹುದು ಅನ್ಸುತ್ತಲ್ವಾ? ಈಗ ನೀವು ಹೇಳಿರೋ ರಿಪೋರ್ಟ್ ಪ್ರಕಾರ ಅವರು ಪ್ರಮಾಣನ ಹೆಚ್ಚಿಸ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. Because they are taking measures, okay, those measures will be taken only when the thing escalates. ಅಂತ ನನ್ನ ಅಭಿಪ್ರಾಯ. ಸೊ ಅದಕ್ಕೂ ಕೂಡ ನಮ್ಮ ಸೈನ್ಯದವರು ರೆಡಿಯಾಗಿರ್ತಾರೆ. ಅದನ್ನ ಆಂಟಿಸಿಪೇಟ್ ಮಾಡಿ ಡೆಫಿನೆಟ್ ಆಗಿ ಮಾಡಿರ್ತಾರೆ, ನೋಯಿಂಗ್ ಮೈ ಆರ್ಮಿ. ಓಕೆ, ಸೊ ಅದರಿಂದ ಯಾವ ರೀತಿ ನಮ್ಮ ದೇಶದ ಜನಗಳಿಗೆ ಏನು ಒಂದು ಮೆಸೇಜ್ ಹೋಗ್ಬೇಕು ಅಂತ ಹೇಳಿದ್ರೆ, ಇದಕ್ಕೆ ಯಾವ ರೀತಿಯ ಇದನ್ನು ಆತಂಕವನ್ನು ಪಡೆದೆ ನಮ್ಮ ಆರ್ಮ್ಡ್ ಫೋರ್ಸಸ್, CRPF ಜವಾನ್ಸ್, ಯಾವ ಏಜೆನ್ಸೀಸ್ ಇನ್ವಾಲ್ವ್ ಆಗಿದೆ ಅವ್ರ ಮೇಲೆ ನಾವು ಭರವಸೆ ಇಟ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ನಾವು ಹೋದ್ರೆ ಅದು ಅವ್ರ ಕೆಲಸ ಸುಲಭ ಆಗತ್ತೆ. ದೇ ಶುಡ್ ನೋ ದಟ್ what they are doing is known to the whole nation. That is very important. ಅದರಲ್ಲಿ ಸ್ಥಳೀಯರೇ ಕಾರ್ಯಾಚರಣೆಗೆ ಅಡ್ಡಿಪಡಿಸ್ತಾ ಇದ್ದಾರೆ, ಸೈನಿಕರನ್ನ ಅಂದ್ರೆ ಸೈನಿಕರು ಕಾರ್ಯಾಚರಣೆ ನಡೆಸೋದಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ, ಘೋಷಣೆಗಳನ್ನ ಕೂಗಿ ಅಡ್ಡಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಅಲ್ಲಿ. ಹೌದು, ಇದಕ್ಕೋಸ್ಕರ ನಮ್ಮ ದೇಶದಿಂದನೂ ಕೆಲವು ಪ್ರಾಣಹಾನಿಗಳಾಗಬಹುದು. ಬಟ್ ನಮ್ಮ ಸೋಲ್ಜರ್ಸ್ ಅದನ್ನ ತಟ್ಕೊಂಡು ಮಾಡ್ತಾರೆ. ಅದು ಅದಕ್ಕೆ ಜನಗಳು ಕೋಆಪರೇಟ್ ಮಾಡ್ಬೇಕು. ಅದು ನಿಜ, ಎಷ್ಟೋ ಜನದ ಅವರ ತಂದೆ ತಾಯಿ ಹೆಂಡತಿಯರು ಮಕ್ಕಳು ಇರ್ತಾರೆ ಅಲ್ಲಿ, ಅವ್ರಿಗೆ ಇದ್ರ ವಿಷಯ ಕನ್ಸರ್ನ್ ಇರುತ್ತೆ. ಅವ್ರು ಏನಂತ ಹೇಳಿದ್ರೆ, ಅವ್ರು ದೇವ್ರ ಪ್ರಾರ್ಥನೆ ಮಾಡಿ ನಮ್ಮ ದೇಶದ ನಾವು ಇವ್ರಿಗೆ ಜಯ ಕೊಡಿ, ನಾವು we are fighting for the correct thing in the world. Okay, we want to save our country ಅಂತ ಒಂದು ಮಹತ್ ಕಾರ್ಯವನ್ನ ಅವ್ರು ಇಂಟ್ರೆಸ್ಟ್ ಮಾಡಿದೀವಿ. ಇದು ಮೊನ್ನೆ ಎಲ್ಲೋ ಹೋಗ್ಬಿಟ್ಟು ಒಂದು ವೋಟ್ ಹಾಕ್ಬಿಟ್ಟು ಬಂದು ನಾನು ನಮ್ಮ ದೇಶಕ್ಕೆ ಏನೋ ಮಾಡಿದೆ ಅಂತ ಅನ್ಕೋತೀವಲ್ಲ, ಅದು ಬಹಳ ತಪ್ಪು. ಇಂತಹ ಒಂದು ಸಮಯದಲ್ಲಿ ಇಂತಹ ಒಂದು ಜನಗಳು ಅವ್ರಿಗೆ ಫುಲ್ ಸಪೋರ್ಟ್, ಕೋಆಪರೇಷನ್ ಕೊಡ್ಬೇಕು. ಅಲ್ಲಿ ಇರುವ ಇವರು ಇಲ್ಲಿ ಯಾರು ರಿಲೇಟಿವ್ಸ್, ತಂದೆ ತಾಯಿಗಳು ಯಾರು ಇರ್ತಾರೆ ಅವ್ರಿಗೆ ಹೋಗಿ ಅವ್ರನ್ನ ಹುರಿದುಂಬಿಸ್ಬೇಕು. ಅವರು ದೇ ಶುಡ್ ನಾಟ್ ಲೂಸ್ ಹಾರ್ಟ್, ಬಿಕಾಸ್ those people have gone there to protect the country, which is a very arduous job. Yes. ಅಲ್ವೇ? ಸೊ ಅದಕ್ಕೆ ನಾವು ಇಲ್ಲಿಂದ ಏನ್ ಸಪೋರ್ಟ್. ಈಗ ನಾನು ಇಲ್ಲಿ ಕೂತ್ಕೊಂಡು ನಾನು ಅದೇ ಅನ್ಕೋತಾ ಇರ್ತೇನೆ, ನಾನು ರಿಟೈರ್ ಆಗೇ 25 ವರ್ಷದ ಮೇಲೆ ಆಗಿದೆ. ಆದ್ರೂ ನಂದು ಒಂದು ಈ ರೀತಿ ಯಾವ ಜೀವನ ನಡೆದಿದೆ ವಿತ್ ಏರ್ ಫೋರ್ಸ್, ಐ ಕ್ಯಾನ್ ನೆವರ್ ಫರ್ಗೆಟ್. ಗೊತ್ತಾಯ್ತಾ? ಸೊ
ಈ ರೀತಿ ಒಂದು ನಾವು ವಿ ಆರ್ ವಿತ್ ಯು ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ಬೇಕದು. ಇನ್ನೊಂದು ನ್ಯೂಸ್ ಏನು ಬಂದಿರೋದು ಅಂತಂದ್ರೆ, ಈ ಉಗ್ರರ ವಿರುದ್ಧ ಕಾರ್ಯಾಚರಣೆ ನಡೆಸ್ತಾ ಇದೆ ಸೇನೆ ಅಂತ ಮಾಹಿತಿ ಸಿಕ್ಕ ತಕ್ಷಣ ಅಲ್ಲಿ ಬೆದರಿ ಕಂಗಾಲಾಗಿ ಉಗ್ರರು ಪಾಕಿಸ್ತಾನದ ಒಳಗಡೆ ಓಡ್ ಹೋಗ್ತಾ ಇದ್ದಾರೆ ಅಂತ. ಅದು ಸ್ವಾಭಾವಿಕ. ಬಿಕಾಸ್ when somebody is losing, they will run back. That is the tendency of any losing people. Okay, so ಈ ತರ ಎಲ್ಲ ಅಲ್ಲಿ ಅವರು ಈ ಕಾರ್ಯಕ್ರಮ ಶುರು ಮಾಡಿ ಪಾಕಿಸ್ತಾನದವರು ಬಹಳ ದೊಡ್ಡ ಮಿಸ್ಟೇಕ್ ಮಾಡಿದ್ದಾರೆ. Yes, it is to their own destruction this is happening. Whatever international this one they had, ಅದಕ್ಕೆ ಬಹಳ ಕುಂದಕ ಬರುತ್ತೆ, ನೋ ಡೌಟ್ ಅಬೌಟ್ ಇಟ್. ಅದು ಈವನ್ ಟ್ರಂಪ್ ಹ್ಯಾಸ್ ಕಂಡೆಮ್ಡ್ ದಿಸ್. ಸೊ ಸಿಚುಯೇಷನ್ ಇಸ್ ವೆರಿ ಮಚ್ in favor of India so far as the way we are fighting it out. That is what I would like to convey. Yes, okay, ನಮ್ಮ ಇವ್ರ ಮೇಲೆ ಫುಲ್ ಭರವಸೆ ಇಟ್ಟು ಅವರು ನಮ್ಮ ದೇಶನ ಅವ್ರು ಕಾಪಾಡ್ತಾರೆ ಅಂತ ನಾವು ಇದ್ರೆ, ಅದು ಇದು ಯಾವ ತರ ಅಂತ ಹೇಳಿದ್ರೆ, ನಾವು ದೇವ್ರು ನಮ್ಮನ್ನು ಕಾಪಾಡ್ತಾನೆ ಅಂತ ಒಂದು ಭರವಸೆ ಇಡ್ತೀವಿ ಅಲ್ವಾ, ಅದೇ ರೀತಿ. ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಎಸ್, ಅದೇ ರೀತಿ ಇದರಲ್ಲೂ ಕೂಡ ನಾವು ಅವ್ರ ಮೇಲೆ ಭರವಸೆ ಇಟ್ಟು ನಾವು ಅವ್ರು ಮಾಡ್ತಾರೆ ಅಂತ ನನಗೆ ಐ ಆಮ್ 100% ಕಾನ್ಫಿಡೆಂಟ್. ಇದರಲ್ಲಿ ಪಾಕಿಸ್ತಾನ ಬಹಳ ದೊಡ್ಡ ತಪ್ಪು ಮಾಡಿದೆ. ಅದನ್ನ ಅವರೇ ದೇ ಹ್ಯಾವ್ ಟು ರಿಗ್ರೆಟ್. ಟೈಮ್ ವಿಲ್ ಟೆಲ್ ಅಸ್. ಖಂಡಿತ ತುಂಬಾ ಒಳ್ಳೆ ಮಾತು ಹೇಳಿದೆ ಪ್ರಹ್ಲಾದ್ ರಾವ್ ಅವರೇ. ಧನ್ಯವಾದ ನಮ್ಮ ಜೊತೆಗೆ ಇಷ್ಟೊತ್ತು ಮಾತನಾಡಿದಕ್ಕಾಗಿ. ಒಟ್ಟಾರೆ ಗಡಿಯಿಂದ ಪಾಕ್ನ ಒಳಗಡೆ ಉಗ್ರರು ಓಡಿ ಹೋಗ್ತಾ ಇರೋದನ್ನ ನೋಡ್ತಾ ಇದ್ರಿಂದ ಗೊತ್ತಾಗುತ್ತೆ ಏನಂತಂದ್ರೆ, ಈ ಒಂದು ಕಾರ್ಯಾಚರಣೆಗೆ ಪಾಕಿಸ್ತಾನ ಮತ್ತೆ ಉಗ್ರರು ಸಂಪೂರ್ಣವಾಗಿ ಬೆದರಿ ಹೋಗಿದ್ದಾರೆ ಅನ್ನುವಂಥದ್ದು ಬಹಳ ಬಹಳ ಸ್ಪಷ್ಟ. ಆದ್ರೆ ಇದಿನ್ನು ಆರಂಭ ಅಷ್ಟೇ, ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರಿಯೋದು ಬಾಕಿ ಇದೆ. ಇನ್ನೂ ಕೂಡ ದೊಡ್ಡ ಕಾರ್ಯಾಚರಣೆ ನಡೆಸೋದಕ್ಕೆ ಸೇನೆ ಸರ್ವಸನ್ನದ್ಧವಾಗಿದೆ. ಈ ಸಂಬಂಧ ಒಂದು ಮುನ್ಸೂಚನೆಯನ್ನು ಕೂಡ ಸೇನೆ ಕೊಟ್ಟಿದೆ. ಅಂದ್ರೆ ಅಲ್ಲಿರುವಂತಹ ಸ್ಥಳೀಯರನ್ನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡೋದು ಜೊತೆಗೆ ಯಾವುದೇ ವಾಹನ ಸಂಚಾರ ಬೇಡ ಅನ್ನುವ ಸೂಚನೆಯನ್ನ ಸೇನೆ ಕೊಟ್ಟಿದೆ.